ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿನಲ್ಲಿ ಈಗಾಗಲೇ SIR ಮತದಾರರ ಪಟ್ಟಿಯ ಪರಿಷ್ಕರಣೆ ಏನ್ ನಡೀತಾ ಇದೆ ಅದರ ಭಾಗವಾಗಿ 29ನೇ ತಾರೀಕು ಕಳೆದ ತಿಂಗಳ 29ನೇ ತಾರೀಕು ನಾವು ಮತದಾರರನ್ನ ಕರಡು ಮತದಾರರ ಪಟ್ಟಿಗೆ ಸೇರಿಸುವಂತ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಈ ಕೆಲಸದಲ್ಲಿ ನಮ್ಮ BLOಗಳು ಎಲ್ಲರಿಗಿಂತ ಅತಿ ಹೆಚ್ಚು ಜವಾಬ್ದಾರಿಯುತವಾದಂತ ಸ್ಥಾನ. ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ 250-300 ಕುಟುಂಬಗಳೇನಿದಾವೆ, ಮನೆಗಳೇನಿದಾವೆ, ಆ ಮನೆಯ 1000-1200 ಮತದಾರರು ಏನಿದ್ದಾರೆ ಅಷ್ಟೋ ಮತದಾರರನ್ನ ನೋಂದಣಿ ಮಾಡುವಂತ, ಅವರಿಂದ ಗಣತಿ ನಮೂನೆಗಳನ್ನ ಪಡೆಯುವಂತ ಕೆಲಸವನ್ನ ಚಾಲನೆ ಕೊಟ್ರು. ನಂತರದ ಹಂತದಲ್ಲಿ ನಮ್ಮ BLO ಸೂಪರ್ವೈಸರ್ ಮೇಲ್ವಿಚಾರಕರು ಏನಿದ್ದಾರೆ, BLO ಮೇಲ್ವಿಚಾರಕರು ಅವರು ಕೆಲಸ ಮಾಡಿದ್ದಾರೆ. ಅವರ ನಂತರ ತಾಲೂಕಿನ ಹಿರಿಯ ಅಧಿಕಾರಿಗಳು 4ರಿಂದ 5 ಜನ ಹಿರಿಯ ಅಧಿಕಾರಿಗಳು, AEROಗಳು, ಅದರಲ್ಲಿ ತಹಸೀಲ್ದಾರ್ ಆಗ್ಲಿ, EO ಅವರಾಗ್ಲಿ, CDPO ಅವರಾಗ್ಲಿ, ಇಂಜಿನಿಯರ್ಸ್ ಗಳಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಗಳಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯವರಿದ್ದಾರೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಈ ರೀತಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಆ ಹಂತದಲ್ಲಿದ್ದಾರೆ. ತದನಂತರ ನೋಂದಣಾಧಿಕಾರಿಗಳು, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ರು ನೋಂದಣಾಧಿಕಾರಿ ಅಂತೇಳಿ. ಸೊ ಇಡೀ ವ್ಯವಸ್ಥೆ, ಇದರ ಜೊತೆಗೆ ಎಲ್ಲ ಇಲಾಖೆಯ ಸಿಬ್ಬಂದಿಗಳು, ಅದು ನಗರ ಸ್ಥಳೀಯ ಸಂಸ್ಥೆ ಆಗ್ಲಿ, ನಗರದ ಆಯುಕ್ತರು, ಅವರು ಕೂಡ ಅವರ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಬಿಲ್ ಕಲೆಕ್ಟರ್ಸ್ ಆಗ್ಲಿ, ಏನು ನಗರಸಭೆ ವ್ಯಾಪ್ತಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಹೀಗೆ ಎಲ್ಲ ಆಯಾಮದಲ್ಲಿ ಎಲ್ಲರೂ ತೊಡಗಿಸ್ಕೊಂಡು ಈ ಒಂದು SIR ಅನ್ನ ಪ್ರಾರಂಭ ಮಾಡಿದ್ವಿ. ತಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತಕ್ಕಂಥದಕ್ಕೆ ನನ್ಗೆ ಬಹಳ ಹೆಮ್ಮೆ ಆಗ್ತದೆ. ಬರೀ 15 ದಿನದಲ್ಲಿ 76.68% ಈಗಾಗಲೇ ಮತದಾರರನ್ನ ನಾವು ಕರಡು ಮತದಾರರ ಪಟ್ಟಿಗೆ ನೋಂದಣಿ ಮಾಡ್ಲಿಕ್ಕೆ ಈಗಾಗಲೇ ತಂದಿದ್ದೇವೆ. ಬಹಳ ದೊಡ್ಡ ಮಟ್ಟದ ಪರಿಶ್ರಮವನ್ನ ಇಡೀ ಜಿಲ್ಲೆಯ ತಂಡದ ಎಲ್ಲ ಸದಸ್ಯರು ಹಾಕಿರುವಂತದ್ದು. ಇವತ್ತು ನಾವು ಸಾಂಕೇತಿಕವಾಗಿ ಶಿಡ್ಲಘಟ್ಟ ನಗರದ ವ್ಯಾಪ್ತಿನಲ್ಲಿ ಈ ಅರಿವು ಮೂಡಿಸುವಂತ ಕಾರ್ಯಕ್ರಮ, ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಿರ್ಣಾಯಕ ಆಗುತ್ತೆ. ಶಾಸಕಾಂಗವನ್ನ ತೀರ್ಮಾನಿಸುವ ಚುನಾವಣೆ ನಿರ್ಣಾಯಕ ಆಗ್ತವೆ. ಆ ಚುನಾವಣೆಗೆ ನಿರ್ಣಾಯಕ ಅಂದ್ರೆ ಮತದಾರರ ಪಟ್ಟಿ. ಹಾಗಾಗಿ ಯಾವುದೇ ಅರ್ಹ ಮತದಾರರನ್ನ ಕೈ ಬಿಡಬಾರ್ದು, ಅನರ್ಹ ಮತದಾರರನ್ನ ಸೇರ್ಪಡೆಗೊಳಿಸಬಾರ್ದು ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಅಭಿಯಾನ ಏನಿದೆ 2002ರಲ್ಲಿ ಆಗಿದ್ದು, 24 ವರ್ಷಗಳ ನಂತರ ಹೊಸದಾಗಿ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂತ ಈ ಒಂದು ಪ್ರಕ್ರಿಯೆ. ಇದು ಹೊಸದಾಗಿ ಯಾರ್ಯಾರು ಇದ್ದಾರೆ ಅವರನ್ನ ಮಾತ್ರ ಸೇರ್ಪಡೆಗೊಳಿಸುವಂತ ಒಂದು ಪ್ರಕ್ರಿಯೆ. ಹಾಗಾಗಿ ಇದು ಬಹಳ ಮಹತ್ವ ಪಡೆದಿರ್ತಕ್ಕಂತ ಒಂದು ಕೆಲಸ. ಆ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದೀರಾ. ನಾನು ಈ ಸ್ವೀಪ್ ಆಕ್ಟಿವಿಟಿಗೆ ಅರಿವು ಮೂಡಿಸ್ತಕ್ಕಂಥ, ಮತದಾರರಿಗೆ ಅರಿವು ಮೂಡಿಸುವಂತ ಈ ಒಂದು ಚಟುವಟಿಕೆಗಳು ನಮ್ಮ ಜಿಲ್ಲಾದ್ಯಂತ ನಡೀತಾ ಇದೆ. ನಮ್ಮ CEO ಅವರು ಇಡೀ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳು, ನಮ್ಮ NRM ಮಹಿಳಾ ಸದಸ್ಯರುಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ, ಕಲಾ ತಂಡಗಳು, ಕಲಾವಿದರು ಎಲ್ಲರೂ ಕೂಡ ಇವತ್ತಿನ ಈ ಅರಿವು ಕಾರ್ಯಕ್ರಮದಲ್ಲಿ CEO ಅವರು ಈ ಅರಿವು ಮೂಡಿಸುವಂತ ಒಂದು ಅಭಿಯಾನದ ಮುಖ್ಯಸ್ಥರಾಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನಾಗ್ಲೇ ಹೇಳದಂತೆ ಬಹಳ ಮೌಲ್ಯಯುತವಾದ ಮತದಾರರ ಪಟ್ಟಿಯನ್ನ ತಯಾರು ಮಾಡುವಂತದ್ದು. ಹಾಗಾಗಿ ಅವರಿಗೆ ನಾವು ನಮೂನೆಗಳನ್ನ ಕಲೆಕ್ಟ್ ಮಾಡಿ ಕರಡು ಮತದಾರರ ಪಟ್ಟಿಯನ್ನ ತಯಾರು ಮಾಡ್ಲಿಕ್ಕೆ ಅವಕಾಶ ಇದೆ. ಅದಾದ್ಮೇಲೆ ಹೊಸದಾಗಿ ಈಗ 18 ವರ್ಷ ತುಂಬಿದ್ದಾರೆ ಅಂತವರು ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋರ್ಗೂ ಅವಕಾಶ ಇದೆ. ಮತ್ತೆ ಈ ಕರಡು ಮತದಾರರ ಪಟ್ಟಿನಲ್ಲಿ 2002ರಲ್ಲಿ ಅಂತವ್ರಿಗೂ ಕೂಡ ಅವ್ರಿಗೆ ಇನ್ನು ಹೆಚ್ಚುವರಿ ದಾಖಲೆಗಳನ್ನ ಕೊಡ್ಲಿಕ್ಕೆ 11 ದಾಖಲೆಗಳ ಚುನಾವಣಾ ಆಯೋಗ ಏನ್ ನಿಗದಿನ ಮತದಾರರ ಪಟ್ಟಿಗೆ ಸೇರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈ ಎಲ್ಲ ಕೆಲಸಗಳು 8ನೇ ತಾರೀಕು ಆದ್ಮೇಲೆ 2 ತಿಂಗಳ ಕಾಲ ವಿಚಾರಣೆ ಹಂತದಲ್ಲಿ, ಸ್ವೀಕರಣೆ ಹಂತದಲ್ಲಿ ಇರುತ್ತೆ. ಆ ಹಂತದಲ್ಲಿ ನಂತರ ಉಳಿದ ಮತದಾರರು ಯಾರಿದ್ದಾರೆ ಅವರನ್ನ ನಾವು ಪ್ರಮುಖವಾಗಿ ಗಣತಿ ನಮೂನೆಯನ್ನ ಸ್ವೀಕರಿಸುವ ಕೆಲಸ ಏನಿದೆ ತಾವೆಲ್ಲ ಸಂಕಲ್ಪ ಮಾಡ್ಬೇಕು. ಇನ್ನ ಮುಂದಿನ ಒಂದು 10 ದಿನ ಏನ್ ಸಮಯ ಇದೆ, 10-12 ದಿನ ನಮ್ಗೆ ಸಮಯ ಇದೆ. ಆಸನ ಸ್ವೀಕರಿಸುವಂತ ಒಂದು ಕೆಲಸ ಎಲ್ಲ ಕಡೆ ಆಗ್ಲಿ ಅನ್ನೋ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಎಲ್ಲ ನಾಗರಿಕರು
ತಾವೆಲ್ಲ ಚುನಾವಣೆಗಳನ್ನ ನಾವು ಕರಿತೇವೆ. ದೇಶ ಕಟ್ಟುವ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಏನೂ ದಾಖಲೆ ಬೇಕಾಗಿಲ್ಲ, ಬರೀ ಒಂದು ಸಣ್ಣ ಮಾಹಿತಿ, ಆ ಮಾಹಿತಿಯನ್ನ ನಮ್ಮ ಮಾಹಿತಿಯನ್ನ ಕೊಡ್ತಾರೆ. ಹಾಗಾಗಿ ಈ ಒಂದು ಮಾಹಿತಿಯನ್ನ ಪಡೆದು ನಮೂನೆಗೆ ಸಹಿಯನ್ನ ಹಾಕಿ ಕೊಡೋದ್ರ ಮೂಲಕ ತಾವೆಲ್ಲರೂ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ಕೋರ್ತೇನೆ. ಈ ಒಂದು ನಮ್ಮ ನಿರಂತರ ಈ